ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಶ್ರೀ ನಾರಾಯಣ ಬೆಟ್ಟ, ಕನಕಪುರ ರೋಡು, ಕಗ್ಲಿಪುರದ ಹತ್ರ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೀವು ನಮ್ಮ ಜೊತೆ ಎಲ್ಲ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ. ನಿಮಗೆಲ್ಲ ನೀಟಾಗಿ ಒಂದೊಂದಾಗಿ ತೋರಿಸ್ತೀನಿ. ನಾವೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ನಿಮಗೆ ನೀಟಾಗಿ ತೋರಿಸ್ತೀವಿ. ಬನ್ನಿ, ನಾರಾಯಣ ಸ್ವಾಮಿ ಬೆಟ್ಟ ತುಂಬ ಚೆನ್ನಾಗಿದೆ, ನೋಡ್ಕೊಂಬರೋಣ ಬನ್ನಿ. ಇವತ್ತು ಭಾನುವಾರ, ನಮಗೆ ರಜೆ ಇದ್ದಿದ್ದರಿಂದ ಇವತ್ತು ಹೋಗ್ತಾ ಇದ್ದೀವಿ. ಬೆಟ್ಟ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ, ಅದಕ್ಕಾಗಿ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಇವಾಗ 9:20 ಆಗಿದೆ. ಇವಾಗ ನಾವು ಎಲೆಕ್ಟ್ರಾನ್ ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ. ನೈಸ್ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೇಕು. ಕನಕಪುರ ರೋಡ್ಗೆ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಇವಾಗ ನಾವು ಎಲೆಕ್ಟ್ರಾನ್ ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ 40 ಕಿಲೋಮೀಟ್ರ್ ಆಗುತ್ತೆ, ಅಷ್ಟೇನಾ, ಜಾಸ್ತಿ ದೂರ ಇಲ್ಲ. ಬನ್ನಿ ಇವಾಗ ಹೋಗೋಣ. ಇವತ್ತು ಭಾನುವಾರ ಆದ್ದರಿಂದ ಅಷ್ಟಾಗಿ ಏನು ಟ್ರಾಫಿಕ್ ಇಲ್ಲ, ಆರಾಮಾಗಿ ಹೋಗ್ಬೋದು. ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ, ಮಳೆ ಇಲ್ಲ, ಮೋಡ ಆಗಿದೆ, ವಾತಾವರಣ ತುಂಬ ಕೂಲಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಕನಕಪುರ ರೋಡಿಗೆ ಬಂದ್ವಿ. ಇವಾಗ ಲೆಫ್ಟ್ ತಗೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿ ಟೋಲ್ ಹತ್ರ ಇವಾಗ ನಾವು ಕನಕಪುರ ಟೋಲ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಟೋಲ್ ಕಟ್ಬಿಟ್ಟು ಮುಂದೆ ಹೋಗ್ಬೇಕು. ಬನ್ನಿ ಇವಾಗ ನಾವು ಟೋಲ್ ಕಟ್ಬಿಟ್ಟು ಹಾಗೆಯೇ ಮುಂದೆ ಹೋಗೋಣ. ಇವಾಗ ನಾವು ಟೋಲ್ದು ಚೀಟಿ ಕೊಡ್ತಾ ಇದ್ದೀವಿ ಅವರಿಗೆ, ಅವರು ಚೆಕ್ ಮಾಡಿ ಕೊಡ್ತಾರೆ. ಬನ್ನಿ ಇವಾಗ ಹಾಗೆ ಮುಂದೆ ಹೋಗೋಣ. ನೋಡಿ, ಇದೆ ಕನಕಪುರ ರೋಡು. ಇಲ್ಲಿಂದ ಲೆಫ್ಟ್ ಹೋಗ್ಬಿಟ್ರೆ ಸೀದಾ ಹೋಗುತ್ತೆ ನಾರಾಯಣ ಸ್ವಾಮಿ ಬೆಟ್ಟಕ್ಕೆ. ಇವತ್ತು ಮಳೆ ಬೇರೆ ಇಲ್ಲ, ಮಳೆ ಇದ್ದಿದ್ರೆ ಒಂದು ಸ್ವಲ್ಪ ರಿಸ್ಕ್ ಆಗೋದು ಹೋಗೋದಕ್ಕೆ. ಇವತ್ತು ಮಳೆ ಇಲ್ಲ, ಆದ್ದರಿಂದ ಆರಾಮಾಗಿ ಬನ್ನಿ. ಇವಾಗ ಟೋಲೆಲ್ಲ ಪಾಸ್ ಆದ್ವಿ, ಇವಾಗ ಹೋಗೋಣ ಬನ್ನಿ. ಇದೇ ನೋಡಿ, ಈ ರೋಡ್ ಗುಂಟೆ ಹೋದರೆ ಇದು ಸಿಗುತ್ತೆ ನೋಡಿ, ಬೆಟ್ಟ, ನಾರಾಯಣ ಸ್ವಾಮಿ ಬೆಟ್ಟ. ಬನ್ನಿ ಆರಾಮಾಗಿ ಹೋಗೋಣ. ನೋಡಿ, ಇಲ್ಲಿ ಎಡಗಡೆಗೆ ಕಟ್ಟಾದರೆ ಸೀದಾ ಹೋಗುತ್ತೆ. ಇಲ್ಲೊಂದು ಹಳ್ಳಿ ಸಿಗುತ್ತೆ. ಇದು ಬೋರ್ಡ್ ಇದೆಯಲ್ಲ, ಇಲ್ಲಿಂದ ಸ್ಟ್ರೈಟ್ ಹೋದರೆ ಸೀದಾ ಸಿಗುತ್ತೆ ನಾರಾಯಣ ಸ್ವಾಮಿ ಬೆಟ್ಟ. ನೋಡಿ ಫ್ರೆಂಡ್, ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ ಶ್ರೀ ನಾರಾಯಣ ಸ್ವಾಮಿ ಬೆಟ್ಟ. ಬನ್ನಿ ಹೋಗೋಣ. ನೆಲಗುಳಿ ಗ್ರಾಮ ಅಂತ ಈ ಊರ ಹೆಸರು. ನೆಲಗುಳಿ ಗ್ರಾಮದಿಂದ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ, ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿದ್ದ ನಾರಾಯಣ ಸ್ವಾಮಿ ಬೆಟ್ಟ ಸಿಗುತ್ತೆ ನೋಡಿ, ಇದೇ ಬೋರ್ಡು. ಇದೇ ನೋಡಿ ನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಹೋಗೋ ಆರ್ಚು. ಇಲ್ಲಿದ್ದ ಸೀದಾ ಬೆಟ್ಟಕ್ಕೆ ಅನ್ನೋ ದಾರಿ ಇದೆ. ದಾರಿ ಮಾತ್ರ ತುಂಬ ಚೆನ್ನಾಗಿದೆ. ಟಾರ್ ರೋಡು, ಪೂರ್ತಿ ಬೆಟ್ಟದ ಮ್ಯಾಕನ ಟಾರ್ ರೋಡ್ ಇದೆ. ಬನ್ನಿ ಹೋಗೋಣ. ದಾರಿ ಚೆನ್ನಾಗಿದೆ. ಇಲ್ಲೊಂದು ಸ್ವಲ್ಪ ಮಣ್ಣು ರೋಡ್ ಇದೆ, ಆಮೇಲೆ ಟಾರ್ ರೋಡ್ ಸಿಗುತ್ತೆ. ರೋಡ್ ಮಾತ್ರ ಸೂಪರಾಗಿದೆ. ಬೆಟ್ಟದ ಮ್ಯಾಕನಲ್ಲೂ ಟಾರ್ ರೋಡ್ ಇದೆ, ತುಂಬ ಚೆನ್ನಾಗಿದೆ ರೋಡು. ಕಾರು ಎಲ್ಲ ಹೋಗ್ಬೋದು ಮೇಲೆ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಇದು ಯಾವುದಂತ ನಿಮಗೆ ತೋರಿಸ್ತೀನಿ ಬರುವಾಗ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದು. ಇವಾಗ ಕ್ಲೋಸ್ ಆಗಿದೆ. ನೋಡಿ, ಇಲ್ಲಿದ್ದ ಎಷ್ಟಿದೆ ಅಂದರೆ 1.5 ಕಿಲೋಮೀಟ್ರ್ ಇದೆ ಇಲ್ಲಿದ್ದ ಬೆಟ್ಟ. ಬನ್ನಿ ಹೋಗೋಣ, ಯಾವ ಥರ ಇದೆ ಎಲ್ಲ ನೋಡೋಣ. ನೋಡಿ, ಇಲ್ಲೊಂದು ಚಿಕ್ಕ ಹಳ್ಳಿ ಇದೆ. ಈ ಹಳ್ಳಿ ಒಳಗಾಸಿ ಹೋಗ್ಬೇಕು. ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು. ಇಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದರೆ ಬೆಟ್ಟ ಸಿಗುತ್ತೆ. ಇನ್ನೇನು ಹತ್ರ ಬಂದ್ವಿ, 1.5 ಕಿಲೋಮೀಟ್ರ್ ಅಷ್ಟೇ ಇದೆ. ನೋಡಿ, ಅಲ್ಲಿ ಕಾಣ್ತಾ ಇದೆ ದೂರದಲ್ಲಿ
ಅದೇ ನಾರಾಯಣ ಸ್ವಾಮಿ ಬೆಟ್ಟ ನೋಡಿ. ಇವಾಗ ನಾವು ಬೆಟ್ಟದ ಮೇಲೆ ಬಂದ್ವಿ. ಬೆಟ್ಟದ ಮೇಲೆಲ್ಲ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ. ಹಸಿರು ವಾತಾವರಣ, ಯಾವ ಕಡೆ ನೋಡಿರೋ ಹಸಿರು ವಾತಾವರಣ ಕಾಣುತ್ತೆ. ಗಿಡ ಮರಗಳೆಲ್ಲ ಚಿಗುದ್ಬಿಟ್ಟು ತುಂಬ ಹಸಿರು ಒದ್ದು ನಿಂತಿದ್ದಾವೆ ನೋಡಿ. ನೋಡೋದಕ್ಕೆ ತುಂಬ ಸಂತೋಷ ಆಗಿದೆ. ಆದರೆ ಗಾಳಿ ಮಾತ್ರ ತುಂಬ ಬೀಸ್ತಾ ಇದೆ ನೋಡಿ, ಎಷ್ಟು ಜೋರಾಗಿ ಬೀಸ್ತಾ ಇದೆ ಗಾಳಿ. ಇವಾಗ ನಾವು ಬೆಟ್ಟದ ತುದಿಗೆ ಬಂದಿದ್ದೀವಿ. ಗಾಳಿ ತುದಿಲಿದ್ದೀವಲ್ಲ, ಆದ್ದರಿಂದ ಗಾಳಿ ಒಂದು ಸ್ವಲ್ಪ ಬೀಸ್ತಾ ಇದೆ. ಇವಾಗ ಆಷಾಢ ಅಲ್ಲ, ಅದರಿಂದ ಗಾಳಿ ತುಂಬ ಜೋರಾಗಿ ಬೀಸ್ತಾ ಇದೆ ನೋಡಿ. ಅದರಲ್ಲೂ ಈ ವಾತಾವರಣ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಆವಾಗವಾಗ ಸ್ವಲ್ಪ ಮಳೆ ಬರುತ್ತೆ, ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ. ಆವಾಗವಾಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಸ್ವಲ್ಪ ಮಳೆ ಬರ್ತಾಯಿದ್ರೆ ಸ್ವಲ್ಪ ಅಲ್ಲೇ ಬಿಸಿಕಾಯುತ್ತೆ, ಆ ಥರ ವಾತಾವರಣ ಇದೆ. ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಪೀಸಾಗಿದೆ ಇಲ್ಲಿ ನೋಡಿ. ಎಲ್ಲ ಬಂದಿದ್ದಾರೆ ಜನಗಳು. ಬನ್ನಿ ಇವಾಗ ನಾವು ದೇವಸ್ಥಾನ ಯಾವ ಥರ ಇದೆ ಎಲ್ಲ ನೋಡೋಣ. ಇವಾಗ ನಾವು ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ಇದೇ ನೋಡಿ ದೇವಸ್ಥಾನ, ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಇದು ತುಂಬ ಚೆನ್ನಾಗಿದೆ. ಆದರೆ ಇವತ್ತು ಕ್ಲೋಸ್ ಆಗಿದೆ. ಶನಿವಾರ ಓಪನ್ ಇರುತ್ತೆ, ಇದು ಭಾನುವಾರ ಆದ್ದರಿಂದ ಇದು ಕ್ಲೋಸ್ ಆಗಿದೆ ಇವತ್ತು. ಬನ್ನಿ ಹಾಗೇ ನೋಡ್ಕೊಂಡು ಹೋಗೋಣ ದೇವಸ್ಥಾನ. ನೋಡಿ ಸುತ್ತ ಪರ್ವತಗಳು ಹಸಿರು ಒದ್ದು ನಿಂತಿವೆ, ಆ ಥರ ಇದೆ ಈ ವಾತಾವರಣ. ಹಾಗೆ ನೋಡ್ತಾ ಇದ್ದರೆ ಒಂದು ಸರಿ ಮೈ ಮರೆತು ಹೋಗ್ಬಿಡ್ತೀವಿ, ಆ ಥರ ಇದೆ ನೋಡಿ. ಸುತ್ತ ತೋರಿಸ್ತಾ ಇದ್ದೀನಿ ವಾತಾವರಣ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ತುಂಬ ಅದ್ಭುತವಾಗಿದೆ ವಾತಾವರಣ ನೋಡಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ. ಇಲ್ಲಿ ಗಲಾಟೆ ಇಲ್ಲ, ಗದ್ದಲ ಇಲ್ಲ. ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಒನ್ ಡೇ ಟ್ರಿಪ್ಗೆ ಇದು ಮಾಡಿಸಿದ ಜಾಗ. ತುಂಬ ಚೆನ್ನಾಗಿದೆ, ಯಾವ ಸದ್ದು ಗದ್ದಲ ಇಲ್ಲ. ಆರಾಮಾಗಿ ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಒಂದು ಸಾರಿ.
ನೋಡಿ ಇಲ್ಲೊಂದು ಆಲದ ಮರ ಇದೆ ದೊಡ್ಡದು. ಇದ್ರ ಕೆಳಗೆ ಒಂದು ದೇವಸ್ಥಾನ ಇದೆ. ಅದು ಯಾವ ದೇವಸ್ಥಾನ ಅಂತ ಇನ್ನೂ ವಿಗ್ರಹ ಕುಂಡ್ರಿಸಿಲ್ಲ. ವಿಗ್ರಹ ಪ್ರತಿಷ್ಠಾಪನೆ ಮಾಡಿದರೆ ಗೊತ್ತಾಗುತ್ತೆ. ಖಾಲಿ ಬಿಟ್ಟಿದ್ದಾರೆ. ನೋಡಿ ದೇವಸ್ಥಾನ ದೂರದಿಂದ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಮೇಲಿನ ಶಿಖರ ಬಂಗಾರದ ಬಣ್ಣದಿಂದ ಚೆನ್ನಾಗಿ ಕಂಗೊಳಿಸುತ್ತಿದೆ. ಇದ್ರ ಮೇಲೆ ಬಿಸಿಲು ಬಿದ್ದರೆ ಇನ್ನೂ ಚೆನ್ನಾಗಿ ಕಂಗೊಳಿಸುತ್ತದೆ. ಈ ದೇವಸ್ಥಾನವು ಸುಂದರವಾದ ಪರಿಸರದಲ್ಲಿ ನೆಲೆಗೊಂಡಿದೆ. ಈ ದೇವಸ್ಥಾನದ ಬಗ್ಗೆ ಏನು ಇತಿಹಾಸ ತಿಳಿದು ಬಂದಿಲ್ಲ. ಅರ್ಚಕರಿದ್ದಿದ್ರೆ ಕೇಳ್ಬೋದಾಗಿತ್ತು, ಅರ್ಚಕರಿಲ್ಲ. ಆದ್ದರಿಂದ ಇದ್ರ ಇತಿಹಾಸ ನಮಗೆ ಗೊತ್ತಿಲ್ಲ. ಆದ್ದರಿಂದ ದೇವಸ್ಥಾನ ಎಲ್ಲ ತೋರಿಸ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ನೋಡಿದ್ದೆಲ್ಲ ಮುಗೀತು. ಇವಾಗ ಮನೆಗೆ ಹೋಗೋ ಟೈಮು. ಬನ್ನಿ ಇವಾಗ ಎಲ್ಲ ಮನೆಗೆ ಹೋಗನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಎಲ್ಲರಿಗೂ ವಂದನೆಗಳು.